ಇವತ್ತು ಅವಳಲ್ಲಿ ಲಂಗು ಲಗಾಮಿಲ್ದಂಗೆ ತಾನು ಆಡಿದ್ದೇ ಆಟ ಅಂತ ಮಾಡಿದ್ದಕ್ಕೆ ಅಂಥ ಅನಾಹುತ ಆಗಿದ್ದು. ಗಂಡನ ಮೇಲೆ ಹೇಗಿರ್ಬೇಕು ಅನ್ನೋದನ್ನ ನೀನ್ ಹೇಳ್ಕೊಡ್ಬೇಕಿತ್ತು. ಅದನ್ ಬಿಟ್ಟು ನಾನ್ ಮಾಡಿದ ತಪ್ಪ ಅಪ್ಪ ಅಂತ ಅವಳ ಮಗು ತರ ಕೇಳಿದ ತಕ್ಷಣ ಬುದ್ಧಿ ಹೇಳೋದ್ ಬಿಟ್ಟು ಇಲ್ಲ ಮಗ ಅಂತ ಅವಳು ಬೆನ್ ತಟ್ಟಿ ಬಂದಿಯಲ್ಲ, ಏನಂತ ಗನದಾರಿ ಕೆಲಸ ಮಾಡಿರೋದವಳು? ಏನ್ ನಿನ್ ಮಾತಿನ ಅರ್ಥ? ಮದುವೆ ಮಾತುಕತೆಗೆ ಅಂತ ದೀಪ ಮೇಷ್ಟನ್ನ ನಮ್ ಜೊತೆ ಅವ್ರ ಮನೆಗೆ ಕರ್ಸ್ಕೊಂಡಿದ್ದೆ ತಪ್ಪು ಅಂತಿದ್ಯಾ? ಹೌದಣ್ಣ, ತಪ್ಪೆ. ಆ ಮನೆಯವ್ರಿಗೆ ಇವರಿಬ್ರು ವಿಷಯನ ಅವಳು ಮೊದಲೇ ಹೇಳ್ಬೇಕಿತ್ತು. ಈ ಹಿಂದೆ ಏನ್ ನಡೆದಿದೆ ಅಂತ ಅವಳಿಗೆ ಗೊತ್ತಿದ್ರೂನು ಈ ತರ ಮಾಡ್ಬೇಕಾ? ಈ ಹಿಂದೆನೆ ಮೇಷನ್ನ ಕತ್ತಿಡ್ದು ಆಚೆ ತಳ್ಳಿದ್ದಾರೆ. ಇವತ್ತು ಅದೇ ತರ ಆಯ್ತು. ಮೇಷ್ಟ್ರು ಮರ್ಯಾದೆನೂ ಹೋಯ್ತು, ಅವ್ರ ಜೊತೆ ನಮಗೂ ಮರ್ಯಾದೆ ಹೋಯ್ತು. ಇಷ್ಟು ದಿನ ಅಳಿಯಂದ್ರು ನಮ್ಮ ಜೊತೆ ಎಲ್ಲ ಎಷ್ಟು ಪ್ರೀತಿಯಿಂದ ಇರ್ತಿದ್ರು, ಎಲ್ರಿಗೂ ಗೌರವ ಕೊಟ್ಟು ಮಾತಾಡ್ತಿದ್ರು. ಇನ್ ಮುಂದೆ ಆ ಪ್ರೀತಿ ಗೌರವ ಸಿಗುತ್ತಾ? ಮನೆಗೆ ಬಂದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ, ಮರ್ಯಾದೆ ಅಂತೂ ಸಿಗಲ್ಲ, ಕಾಲ್ ಮುಟ್ಟಿ ನಮಸ್ಕಾರನೂ ಮಾಡಲ್ಲ. ಟಾರ್ಚ್ ಹಾಕಿ ಹುಡುಕಿದ್ರು ಅಂಥ ಒಳ್ಳೆ ಅಳಿಯ ನಮಗ್ ಸಿಗ್ತಿರ್ಲಿಲ್ಲ. ಈಗ ಇವ್ರು ಮಾಡಿರೋ ಕೆಲ್ಸಕ್ಕೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು. ಇದೆಲ್ಲ ಬೇಕಿತ್ತ ಅವಳಿಗೆ? ನೀನು ದೀಪುನ ಬೈಯೋ ಭರದಲ್ಲಿ ನಮ್ಮ ಅಳಿಯಂದ್ರ ಮನೆಯವ್ರನ್ನ ಹೊಗಳ್ತಿದೀಯೋ ಮೇಷ್ಟನ ಬೈತಿದೀಯೋ ಒಂದೂ ಅರ್ಥ ಆಗ್ತಾ ಇಲ್ಲ. ಮೇಷ್ಟ್ರಿಗೆ ಹೀಗಾಯ್ತಲ್ಲ ಅಂತ ನಾನು ಯೋಚನೆ ಮಾಡಿದ್ರೆ ನೀನು ದೊಡ್ಡ ಮನೆ ಸಂಬಂಧ ಕಳೆದೇ ಹೋಯ್ತು ಅನ್ನೋ ಥರ ಆಡ್ತಿದ್ಯಪ್ಪ. ಸಂಬಂಧ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ದೀಪನ ವಿಷಯದಲ್ಲಿ ಏನಾಗಿತ್ತು, ಅದೆಲ್ಲ ಏನಾಯ್ತು ಅಂತ ನಿನಗೂ ಗೊತ್ತು ತಾನೆ? ಚೆನ್ನಾಗೆ ಗೊತ್ತಿದೆ. ಗೊತ್ತಿದ್ಮೇಲೂ ಯಾಕೆ ಹೀಗೆ ಮಾತಾಡ್ತೀಯಾ? ಇವತ್ತು ನಡೆದಿದ್ರಲ್ಲಿ ನನ್ನ ಮಗಳು ದುಡುಕಿದ್ದಾಳೆ ನಿಜ, ಆದರೆ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂತ ನೀನ್ ಹೆಂಗೆ ಹೇಳ್ತೀಯಾ? ಯಾವುದೇ ಕೆಲಸ ಆಗಲಿ ಅದರ ಉದ್ದೇಶ ಸರಿಯಾಗಿದ್ರೆ ಅದು ತಪ್ಪಾಗೋಕ್ ಚಾನ್ಸೇ ಇಲ್ಲ. ಇವತ್ತು ನನ್ನ ಮಗಳು ಮಾಡಿದ್ದು ಅದನ್ನೇ, ಆದರೆ ಅವಳು ಅನ್ಕೊಂಡಂಗೆ ಆಗಲಿಲ್ಲ, ಅದರಲ್ಲಿ ಸೋತಿದ್ದಾಳೆ. ಬರೀ ಸೋಲದಲ್ಲ, ಎಲ್ರ ಮುಂದೆ ಮರ್ಯಾದೆನ ಕಳ್ಕೊಂಡ್ಲು, ನಮ್ಮೆಲ್ರು ಮರ್ಯಾದೆನೂ ತೆಗೆದ್ಲು. ಪಾಪ ಮೇಷ್ಟ್ರು ಮುಖನ ನೋಡಕ್ಕಾಗ್ತಿಲ್ಲ. ಅವ್ರ ಪಾಡಿಗೆ ಅವ್ರಿದ್ರು, ಈ ದೀಪನೇ ಅವ್ರ ದಾರಿ ತಪ್ಪಿಸಿದ್ದು. ಈಗ ಮತ್ತೆ ನೀನು ಅವಳ ಪರವಾಗಿ ಮಾತಾಡ್ತಿದ್ಯಲ್ಲ, ಏನಾಗಿದೆ ಅಣ್ಣ ನಿನ್ಗೆ? ನನ್ನ ಮಗಳು ಶತ್ರುಗಳಿಗೂ ಒಳ್ಳೇದಾಗಲಿ ಅಂತ ಬಯಸೋಳು, ಅಂಥದ್ರಲ್ಲಿ ಮೇಷ್ಟ್ರು ಪ್ರೀತಿ ಹಾಳಾಗ್ಲಿ ಅಂತ ಬಯಸ್ತಾಳ? ಇನ್ನೊಂದ್ಸಲ ಕರೆದ್ರೆ ನಾನು ಸುಮ್ಮನಿರಲ್ಲ. ನನ್ನ ಗಂಡ ಅಂತ ಕರೆಯೋ ಅಧಿಕಾರ ಇಲ್ಲ ನಿಮ್ಗೆ. ಅಲ್ಲ, ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅಣ್ಣ ಒಂದಾಗ್ಲಿ ಅಂತ ಬಯಸಿದ ತಪ್ಪೆ. ಅವನ ಹೆಸರು ನನ್ನ ಮುಂದೆ ಎತ್ತುತ್ತಾ ಇರೋದು ತಪ್ಪೆ. ಬೇರೆ ಯಾವ್ದೋ ಹುಡುಗನ್ ಇಷ್ಟಪಡ್ತಾ ಇದ್ದಾಳೆ, ನೀವು ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವನನ್ನ ಮನೆ ಕರೆಸ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ಮೇಲೆ ಕೈ ಮಾಡ್ದವನ್ನ, ನಮ್ಮ ಮನೆಗೆ ಮನೆತನಕ್ಕೆ ಅವಮಾನ ಮಾಡ್ದವನ್ನ ಹೆಂಗ್ರಿ ಕರ್ಸಿದ್ರೆ? ಅಚ್ಚುಗೇನೋ ಬುದ್ಧಿ ಇಲ್ಲ, ವಾಪಸ್ ಅವನ್ನೇ ಇಷ್ಟಪಡ್ತಾ ಇದ್ದಾಳೆ. ಆದ್ರೆ ನಿಮ್ ಬುದ್ಧಿಗೆ ಏನಾಗಿತ್ತು? ಕೊನೆ ಪಕ್ಷ ಅಚ್ಚು ಇವನನ್ನ ಇಷ್ಟಪಡ್ತಾ ಇರೋದು ಅಂತ ನನಗೆ ಯಾಕೆ ಹೇಳಲಿಲ್ಲ? ಬೇರೆದಕ್ಕೆಲ್ಲ ಹಸ್ಬೆಂಡು ಅಂತ ಹಲ್ಗಿಚ್ಕೊಂಡು ಬರ್ತಾ ಇರ್ತೀರಾ, ಇದನ್ನ ಹೇಳಕ್ ಏನಾಗಿತ್ತು? ಅವತ್ತಿಂದ ಹುಡುಗ ಯಾರು ಅವನ ಹೆಸರೇನು ಅಂತ ಅಷ್ಟು ಕೇಳಿದ್ರು ಹೇಳ್ದಿದ್ದು ಇದೇ ಕಾರಣಕ್ಕ. ಇವತ್ತು ಅವ್ರ ಮನೆಗೆ ಬಂದಾಗ್ಲೂ ಇವ್ರು ಅವರು ಅಂತ ಮರ್ಯಾದೆ ಕೊಟ್ಟು ಖುಷಿಯಿಂದ ಮಾತಾಡಿಸ್ದೆ. ಆಗ್ಲೂ ಎಲ್ಲ ಸತ್ಯ ಗೊತ್ತಿದ್ರು ಬಾಯ್ ಬೀಗ ಹಾಕೊಂಡಿದ್ರಲ್ರಿ. ಇವತ್ತು ನಮ್ಮ ಮನೆಯವ್ರ ಜೊತೆಗೆ ನಿಮ್ಮ ಅಪ್ಪ ಅಮ್ಮಂಗೂ ಅವಮಾನ ಆಯ್ತು. ಇದ್ದಿದ್ದು ಅಲ್ಪ ಸ್ವಲ್ಪ ಮರ್ಯಾದೆನೂ ಕಳ್ಕೊಂಡ್ರಲ್ರಿ. ರಾಹುಲ್ ಅಣ್ಣನೇ ಅಕ್ಕ ಇಷ್ಟಪಡ್ತಿದ್ದಾರೆ, ಅವರನ್ನೇ ಮನೆಗೆ ಕಳಿಸ್ತಿದ್ದೀನಿ ಅನ್ನೋ ವಿಷಯ ನಿಮ್ಗೆ ಹೇಳಿದಿದ್ರೆ ನೀವು ಒಪ್ತಿದ್ರಾ? ಖಂಡಿತ ಒಪ್ತಿರ್ಲಿಲ್ಲ. ಅದಕ್ಕೆ ನಾನು ಯಾರ ಹತ್ರನೂ ಇದ್ರ ಬಗ್ಗೆ ಹೇಳಿರಲಿಲ್ಲ. ಅಚ್ಚು ಇಷ್ಟಪಟ್ಟಿರೋ ದರಿದ್ರ ಹುಡುಗನ ನಾನ್ ಮಾತ್ರ ಅಲ್ಲ, ನಿಮ್ಮ ಒಬ್ರನ್ನ ಬಿಟ್ಟು ಯಾರು ಒಪ್ತಾ ಇರ್ಲಿಲ್ಲ. ಒಪ್ಪಿಸ್ತೀನಿ ಅನ್ನೋ ನಂಬಿಕೆಯಿಂದ ಕರೆಸ್ದೆ, ಆದರೆ ನೀವೆಲ್ಲರೂ ಈ ಥರ ನಡ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೇನು ಅವ್ನು ಮಾಡಿರೋ ಕೆಲ್ಸಕ್ಕೆ ಅವನಿಗೆ ಸನ್ಮಾನ ಮಾಡೋಳಗೆ ಕರ್ಸ್ಕೋಬೇಕಾಗಿತ್ತ? ಇಲ್ಲ ಅವ್ನ ಕಾಲ್ ತೊಳೆದು ನೀನೇ ನಮ್ಮ ಮನೆ ಹಳ್ಳಿಯ ಬಾರಪ್ಪ ಅಂತ ಒಳಗೆ ಕರ್ಸ್ಕೋಬೇಕಾಗಿತ್ತ? ಅವತ್ತೇನಾಯ್ತು ಅಂತ ನಿಮ್ಗೆ ಹೆಂಗ್ ಗೊತ್ತು? ಗೊತ್ತಾ ಅಂದ್ರೇನು? ಅವ್ನು ಹೀಗೆ ಮಾಡ್ದ ಅಂತ ಅತ್ತಿಗೆನೆ ಹೇಳಿಲ್ವಾ? ಅದು ಅಚ್ಚು ಕಣ್ಮುಂದೆನೆ ಅಪ್ಪಂಗೆ ಅತ್ತಿಗೆಗೆ ಅವಮಾನ ಮಾಡಿಲ್ವಾ? ಕೆಲವು ವಿಷಯನ
ಘಟನೆಗಳನ್ನ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಬೇಕು. ಅದಕ್ಕೆ ಮಾತು ಕೇಳಿದವರು ರಾಹುಲ್ ಅಣ್ಣನ ಒಂದ್ಸಲಿ ಏನಾಯ್ತು, ಯಾಕೆ ಹಿಂಗೆ ನಡ್ಕೊಂಡ್ರಿ ಅಂತ ಕೇಳಿದಿದ್ರೆ ಅವರಿಂದ ಬರೋ ಉತ್ತರ ಬೇರೆ ಆಗಿರ್ಬೋದು. ಅಂದ್ರೆ ಇಷ್ಟೆಲ್ಲ ತಪ್ಪಾದ್ಮೇಲೆ ಹೌದು ನನ್ನಿಂದ ತಪ್ಪಾಗಿದೆ ಅಂತ ಒಂದು ಮಾತಾದ್ರೂ ಬಂತೇನ್ರಿ ನಿಮ್ ಬಾಯಲ್ಲಿ, ಅದ್ರ ಬಾಕಿನ ಪುರಾಣ ಹೊಡಿತಾ ಇದಿರಲ್ಲ. ಯಾಕ್ರಿ ನಮ್ಗೆ ಆಗ್ದಿರೋ ಕೆಲಸ ಮಾಡ್ತೀರಾ? ಈ ಮನೇನ ಉದ್ಧಾರ ಮಾಡಕ್ ಬಂದಿದ್ದೀರಾ ಇಲ್ಲ ಅತ್ತಿಗೆ ಮೇಲಿರೋ ಕೋಪಕ್ಕೆ ಹಾಳು ಮಾಡಕ್ ಬಂದಿದ್ದೀರಾ? ಇತ್ತೀಚೆಗೆ ನಿಮ್ಗೆ ಒಳ್ಳೆ ಬುದ್ಧಿ ಬಂದಿದೆ. ನನ್ನ ಅಪ್ಪನ್ನ ಒಂದು ಮಾಡಿದ್ರಿ, ಅತ್ತಿಗೆ ಜೊತೆ ಮೊದಲು ತರ ಜಗಳ ಆಡ್ತಿಲ್ಲ ಅಂತ ಮದುವೆ ಬಗ್ಗೆ ಮನಸ್ಸಲ್ಲಿರೋ ಆಸೆ ಹೇಳ್ಕೊಂಡ್ರೆ ಎಲ್ಲ ನಾನು ನೋಡ್ಕೋತೀನಿ ಅಂತ ಧೈರ್ಯ ಕೊಟ್ಟು ಬಂಡು ಧೈರ್ಯದಲ್ಲಿ ಇಂಥ ಕಚಡ ಕೆಲಸ ಮಾಡಿದ್ರಲ್ರಿ. ಅದು ಒಳ್ಳೆ ಕೆಲಸ ಮಾಡಿ ಒಂದು ಸಣ್ಣ ತಪ್ಪು ಮಾಡಿದ್ರೆ ಹಳೇದನ್ನೆಲ್ಲ ಮರಿಬಾರ್ದಲ್ವ ಹಸ್ಬೆಂಡು. ನಾನು ಯಾವತ್ತಿದ್ರು ಈ ಮನೆಗೆ ಒಳ್ಳೇದನ್ನೇ ಬಯಸ್ತೀನಿ ಹೊರತು ಕನ್ಸಲ್ಲೂ ಕೆಟ್ಟದನ್ನು ಬಯಸಲ್ಲ. ನೀವು ಇವತ್ತು ಮಾಡಿರೋ ಘನಂದಾರಿ ಕೆಲಸದ ಮುಂದೆ ಹಿಂದೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ಮಣ್ಪಾಲೆ. ನಿಮ್ಮೇಲೆ ನಂಬಿಕೆ ಇಟ್ಟು ಫ್ರೆಂಡ್ ತರ ಟ್ರೀಟ್ ಮಾಡಿ ಸಲಿಗೆ ಕೊಟ್ನಲ್ಲ, ಸಲಾಕೆ ತಗೊಂಡು ಹೊಡೆಯೋ ತರ ಮಾಡಿದ್ರಿ. ಕೊಟ್ಟಿರೋ ಏಟ್ ಇಡೀ ಚಂದಕ್ಕೆ ಬರೆಯಲ್ಲ.